ಆಳಂದ ಮತಕ್ಷೇತ್ರದಾಗ ನಾನು MLA ಇದ್ದಾಗ ಸುಮಾರು 5 ಕೆರೆಗಳು ನಾನು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿದ್ದ. ಒಂದು ಕೌಲ್ಗ, 2ನೇ ತಡ್ಕಲ, 3ನೇ ಒಳವಂಡವಾಡಿ, 4ನೇ ಕಡ್ಗಂಚಿ, 5ನೇ ಕೋತನಿಪ್ಪರ್ಗ. ಅದರಲ್ಲಿ ಕಡ್ಗಂಚಿ ಕಂಪ್ಲೀಟ್ ಆಗ್ಯದ, ಕೋತನಿಪ್ಪರ್ಗ ಕಂಪ್ಲೀಟ್ ಆಗ್ಯದ, ತಡ್ಕಲ್ ಕಂಪ್ಲೀಟ್ ಆಗ್ಯದ. ಇನ್ನು 2 ಏನು ಒಳವಂಡವಾಡಿದು 10 ಕೋಟಿ ರೂಪಾಯಿದು, ಕೌಲ್ಗದು ಸುಮಾರು 16 ಕೋಟಿ ಮ್ಯಾಲ ಒಂದು 2 ಚೇಂಜ್ ಮಾಡ್ಕೇಸಿಂದ ಬೇರೆ ಕೆಲಸ ಶಿರ್ಪುರ್ ಮಾದರಿ ಅಂತಂದ್ಕೇಸಿಂದ ಬೇರೆ ಕೆಲಸ ತೊಂದಿದ್ದಾರೆ BR ಪಾಟೀಲ್ರು. ಇವರು ಏನತ್ತಾರ, ನಾವು ಕೆರೆ ಆಗ್ತದಂದ್ರೆ ಪರಿಹಾರ ಬರ್ಲಾರ್ದೆ ನಾವು ಹೊಲಗಳು ಕೊಟ್ಟಿದ್ದೆವು. ಅಲ್ಲಿ ಈಗ ಗ್ರೌಂಡ್ ಲೆವೆಲ್ ಕೆಲಸ ಆಗ್ಯದ, ಈಗ ಪಾಯ ತುಂಬಿ ಗ್ರೌಂಡ್ ಲೆವೆಲ್ ಬಂದದ. ಈಗ ಅದು ಮುಂದೆ BR ಪಾಟೀಲ್ರು ಚೇಂಜ್ ಮಾಡಿ ಬೇರೆ ಕೆಲಸಗಳು ತೊಂದಿದ್ದಾರೆ. ಅದಕ್ಕೆ ಇವರು ಹೊಲಗಳೇನು ಕೊಟ್ಟಾರ, ಅಲ್ಲಿ ಇದ್ದಂಥ ಗಿಡಗಳು ಕಡಿದಾರ, ಅಲ್ಲಿ ಇದ್ದಂಥ ಬಾವಿಗಳು ಮುಚ್ಚಿದಾರ, ಅಲ್ಲಿ ಏನೋ ಈಗ ಬೆಳಿಲಿಕ್ಕೆ ಬರ್ಲಾರ್ದಂಗೆ ಆಗ್ಯದ. ಈಗ ಅದಕ್ಕೆ ಏನತ್ತಾರ, ಅಲ್ಲಿ ಕೆರಿನೇ ಆಗಬೇಕು, ಕೆರೆ ಯಾಕೆ ಚೇಂಜ್ ಮಾಡಿರಿ ಅಂತನ್ಕೇಸಿಂದ ಇವತ್ತು ಅವ್ರಿಗೆ ಪರಿಹಾರನೂ ಬಂದಿಲ್ಲ. ಸುಮಾರು 5 ಕೋಟಿ ಕೊಟ್ರೆ ಅವ್ರಿಗೆ ಪರಿಹಾರ ಹೋಗ್ತದ. ಚೇಂಜ್ ಬೇರೆ ಬೇರೆ ಕಡೆ ತೊಂದ್ರೆ ಅಲ್ಲಿ ಬರೇ ಒಂದು ಅಣೆಕಟ್ಟೆ 1.5 ಕೋಟಿ ರೂಪಾಯಿದ 2 ಕೋಟಿ ರೂಪಾಯಿದು ಅಣೆಕಟ್ಟೆ ಇಟ್ಟರ. ಈ ಶಿರ್ಪುರ್ ಮಾದರಿ ಏನು ಹೇಳ್ತಾರಲ್ಲ BR ಪಾಟೀಲ್ರು, ಅದು ಏನಿಲ್ಲ, ಹಳ್ಳ 2-3 ದಿವಸ JCB ಹಚ್ಕೇಸಿಂದ ಹಳ್ಳ ಸುಲಿಯೋದು, ನೀರು ಹೋಗ್ತವೆ, ಎಲ್ಲರೂ ಒಂದು ಅಣೆಕಟ್ಟು ಕಟ್ಟೋದು. ಅಣೆಕಟ್ಟದಾಗ ಎಷ್ಟು ನೀರು ನಿಂದಿರ್ತೋ, ಬೇಸಿಗೆಗಂತೂ ನೀರೇ ನಿಂದ್ರಲ್ಲ. ಈಗ ರೈತರಿಗೆ ಬೇಕಾಗಿದ್ದು ಬೇಸಿಗೆಗೆ ನೀರಾವರಿ. ಇವತ್ತು ಕೆರೆ ಇದ್ರೆ 3-4 ಹಳ್ಳಿಗೆ ಉಪಯೋಗ ಆಗ್ತಿತ್ತು. ತಂಬಾಕೋಡಿಗೆ ಆಗ್ತಿತ್ತು, ತಡ್ಕಲ್ಕ ಆಗ್ತಿತ್ತು, ಕಣಮಸ್ಕ ಆಗ್ತಿತ್ತು, ಇವತ್ತು ದೇಗಾಂವ್ಕ ಆಗ್ತಿತ್ತು. ಇಷ್ಟು ಊರಿಗೆ ಉಪಯೋಗ ಆಗೋದಂಥ ಒಂದು ಕೆರೆ ಇವತ್ತು ಕ್ಯಾನ್ಸಲ್ ಮಾಡಿ ಒಂದು ಅಣೆಕಟ್ಟು ಇಟ್ಟರು ಅಲ್ಲಿ ಅಷ್ಟೇ. ಅದಕ್ಕೆ ಈಗ ಅಲ್ಲಿ RK ಪಾಟೀಲ್ ಆ ಊರಿಗೆ ಹೋಗಿ ಕೆಸಿಂದಾಗ ಇಲ್ಲ ಕೆರೆ ಬೇಡ, ಅದೇನು ಆಗಲ್ಲ ಬಿಡಲ್ಲ, ಒಂದು ಅಣೆಕಟ್ಟು ಇಡ್ತೀನಿ ಅಂತ ಹೇಳಿ ದುಡ್ಡೆಲ್ಲ ಬೇರೆ ಕಡೆ ಇದು ಮಾಡಿದ್ದಾರೆ. ಈ ಕೌಲ್ಗದನ್ನು ಕೂಡ ಅಟ್ಟೆ ಬೇರೆ ಕಡೆ ದುಡ್ಡು ಮಾಡಿದ್ದಾರೆ ಅಂತ ಮೊದಲ ಹೇಳ್ದವರು. 200 ಕೆರೆ 200 ಕೆರೆಗಳು ತರ್ತೀನಿ ತಂದು ಎಲೆಕ್ಷನ್ಗಿಂತ ಪೈಲೆ ಹೇಳಿ ಒಂದೊಂದು ಕೆರೆ ತಂದಿಲ್ಲ ಅವರು. ನಾವು ತಂದಿದ್ದ ಕೆರೆಗಳನ್ನ ಇಟ್ಟು ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ, ಚೇಂಜ್ ಮಾಡಿದಾರ. ಅದಕ್ಕೆ ಇವರೆಲ್ಲರೂ ನಮ್ಮ ರೈತರ ಪರಿಹಾರನೂ ಸಿಕ್ಕಿಲ್ಲ, ಕೆರೆನೂ ಆಗಲಾಗ್ಯದ. ಅದಕ್ಕೆ ತಮ್ಮ ಮುಖಾಂತರ ತಿಳಿಸಿ ಇವತ್ತ 5 ಕೋಟಿ 125 ಎಕರೆ 125 ಎಕರೆ 27 ಎಕರೆ ಅದ್ರ ಸಲುವಾಗಿ ಇವತ್ತು ಅವರಿಗೆ ಪರಿಹಾರನೂ ಸಿಕ್ಕಿಲ್ಲ. ಇವತ್ತು ಬೇರೆ ಎಲ್ಲ ಚೇಂಜ್ ಮಾಡಿದಾರ. ಅದಕ್ಕೆ ಕೆರೆನೇ ಆಗಬೇಕು ಅಂಬೋದು ಇವ್ರ ಉದ್ದೇಶ. ಇನ್ನು ಕೆರೆ ಆಗಬೇಕು. ನಮ್ಮ ಸ್ಟ್ಯಾಂಡ್ ಏನದ, ಎಲ್ಲೆಲ್ಲಿ ನಾವು ಕೆರೆ ಇಟ್ಕೊಂಡ್ಬಂದಿದ್ದೆವು. ಇವತ್ತು ನಾಳೆ ಊರಿಗೆ ಉಪಯೋಗ ಆಗಂತ, ರೈತರಿಗೆ ಉಪಯೋಗ ಆಗಂತ ಕೆರೆಗಳೇ ಮೇನ್. ಈ ಅಣೆಕಟ್ಟದಾಗ ಏನಿಲ್ಲ, ಬೇಸಿಗೆಯಾಗ 1 ಇಂಚ್ ನೀರು, ಇದು 1 ಲೀಟ್ರ್ ನೀರ್ನು ಸಿಗಲ್ಲ ಅಲ್ಲಿ. ಅದೇ ಈಗ ತಮ್ಮ ಮುಖಾಂತರ ತಿಳಿಸಿ ಮುಂದಿನ ವಿಚಾರ ಮಾಡಿ BR ಪಾಟೀಲ್ ಮನೆ ಎದುರೇ ಹೋರಾಟ ಮಾಡಬೇಕು ಅಂತ ಹೇಳ್ತಿದ್ರು ನಿರ್ಣಯ ಮಾಡ್ತೀವಿ. ಆಳಂದ ಮತಕ್ಷೇತ್ರದಾಗ ನಾನು MLA ಇದ್ದಾಗ ಸುಮಾರು 5 ಕೆರೆಗಳು ನಾನು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿದ್ದ. ಒಂದು ಕೌಲ್ಗ, 2ನೇ ತಡ್ಕಲ, 3ನೇ ಒಳವಂಡವಾಡಿ, 4ನೇ ಕಡ್ಗಂಚಿ, 5ನೇ ಕೋತನಿಪ್ಪರ್ಗ. ಅದರಲ್ಲಿ ಕಡ್ಗಂಚಿ ಕಂಪ್ಲೀಟ್ ಆಗ್ಯದ, ಕೋತನಿಪ್ಪರ್ಗ ಕಂಪ್ಲೀಟ್ ಆಗ್ಯದ, ತಡ್ಕಲ್ ಕಂಪ್ಲೀಟ್ ಆಗ್ಯದ. ಇನ್ನು 2 ಏನು ಒಳವಂಡವಾಡಿದು 10 ಕೋಟಿ ರೂಪಾಯಿದು, ಕೌಲ್ಗದು ಸುಮಾರು 16 ಕೋಟಿ ಮ್ಯಾಲ ಒಂದು 2 ಚೇಂಜ್ ಮಾಡ್ಕೇಸಿಂದ ಬೇರೆ ಕೆಲಸ ಶಿರ್ಪುರ್ ಮಾದರಿ ಅಂತಂದ್ಕೇಸಿಂದ ಬೇರೆ ಕೆಲಸ ತೊಂದಿದ್ದಾರೆ BR ಪಾಟೀಲ್ರು. ಇವರು ಏನತ್ತಾರ, ನಾವು ಕೆರೆ ಆಗ್ತದಂದ್ರೆ ಪರಿಹಾರ ಬರ್ಲಾರ್ದೆ ನಾವು ಹೊಲಗಳು ಕೊಟ್ಟಿದ್ದೆವು. ಅಲ್ಲಿ ಈಗ ಗ್ರೌಂಡ್ ಲೆವೆಲ್ ಕೆಲಸ ಆಗ್ಯದ, ಈಗ ಪಾಯ ತುಂಬಿ ಗ್ರೌಂಡ್ ಲೆವೆಲ್ ಬಂದದ. ಈಗ ಅದು ಮುಂದೆ BR ಪಾಟೀಲ್ರು ಚೇಂಜ್ ಮಾಡಿ ಬೇರೆ ಕೆಲಸಗಳು ತೊಂದಿದ್ದಾರೆ. ಅದಕ್ಕೆ ಇವರು ಹೊಲಗಳೇನು ಕೊಟ್ಟಾರ, ಅಲ್ಲಿ ಇದ್ದಂಥ ಗಿಡಗಳು ಕಡಿದಾರ, ಅಲ್ಲಿ ಇದ್ದಂಥ ಬಾವಿಗಳು ಮುಚ್ಚಿದಾರ, ಅಲ್ಲಿ ಏನೋ ಈಗ ಬೆಳಿಲಿಕ್ಕೆ ಬರ್ಲಾರ್ದಂಗೆ ಆಗ್ಯದ. ಈಗ ಅದಕ್ಕೆ ಏನತ್ತಾರ, ಅಲ್ಲಿ ಕೆರೆನೇ ಆಗಬೇಕು, ಕೆರೆ ಯಾಕೆ ಚೇಂಜ್ ಮಾಡಿರಿ ಅಂತನ್ಕೇಸಿಂದ ಇವತ್ತು ಅವ್ರಿಗೆ ಪರಿಹಾರನೂ ಬಂದಿಲ್ಲ. ಸುಮಾರು 5 ಕೋಟಿ ಕೊಟ್ರೆ ಅವ್ರಿಗೆ ಪರಿಹಾರ ಹೋಗ್ತದ. ಚೇಂಜ್ ಬೇರೆ ಬೇರೆ ಕಡೆ ತೊಂದ್ರೆ ಅಲ್ಲಿ ಬರೇ ಒಂದು ಅಣೆಕಟ್ಟೆ 1.5 ಕೋಟಿ ರೂಪಾಯಿದ 2 ಕೋಟಿ ರೂಪಾಯಿದು ಅಣೆಕಟ್ಟೆ ಇಟ್ಟರ. ಈ ಶಿರ್ಪುರ್ ಮಾದರಿ ಏನು ಹೇಳ್ತಾರಲ್ಲ BR ಪಾಟೀಲ್ರು, ಅದು ಏನಿಲ್ಲ, ಹಳ್ಳ 2-3 ದಿವಸ JCB ಹಚ್ಕೇಸಿಂದ ಹಳ್ಳ ಸುಲಿಯೋದು, ನೀರು ಹೋಗ್ತವೆ, ಎಲ್ಲರೂ ಒಂದು ಅಣೆಕಟ್ಟು ಕಟ್ಟೋದು. ಅಣೆಕಟ್ಟದಾಗ ಎಷ್ಟು ನೀರು ನಿಂದಿರ್ತೋ, ಬೇಸಿಗೆಗಂತೂ ನೀರೇ ನಿಂದ್ರಲ್ಲ. ಈಗ ರೈತರಿಗೆ ಬೇಕಾಗಿದ್ದು ಬೇಸಿಗೆಗೆ ನೀರಾವರಿ. ಇವತ್ತು ಕೆರೆ ಇದ್ರೆ 3-4 ಹಳ್ಳಿಗೆ ಉಪಯೋಗ ಆಗ್ತಿತ್ತು. ತಂಬಾಕೋಡಿಗೆ ಆಗ್ತಿತ್ತು, ತಡ್ಕಲ್ಕ ಆಗ್ತಿತ್ತು, ಕಣಮಸ್ಕ ಆಗ್ತಿತ್ತು, ಇವತ್ತು ದೇಗಾಂವ್ಕ ಆಗ್ತಿತ್ತು. ಇಷ್ಟು ಊರಿಗೆ ಉಪಯೋಗ ಆಗೋದಂಥ ಒಂದು ಕೆರೆ ಇವತ್ತು ಕ್ಯಾನ್ಸಲ್ ಮಾಡಿ ಒಂದು ಅಣೆಕಟ್ಟು ಇಟ್ಟರು ಅಲ್ಲಿ ಅಷ್ಟೇ.
ಅದಕ್ಕೆ ಈಗ ಅಲ್ಲಿ ಆರ್ ಕೆ ಪಾಟೀಲ್ ಆ ಊರಿಗೆ ಹೋಗಿ ಕೆಸಿಂದಾಗ ಇಲ್ಲ ಕೆರಿ ಬೇಡ, ಅದೇನು ಆಗಲ್ಲ ಬಿಡಲ್ಲ, ಒಂದು ಅಣೆಕಟ್ಟು ಇಡ್ತೀನಿ ಅಂತ ಹೇಳಿ ದುಡ್ಡೆಲ್ಲ ಬೇರೆ ಕಡೆ ಇದು ಮಾಡಿದ್ದಾರೆ. ಈ ಕೌಲ್ಗದನ್ನು ಕೂಡ ಅಟ್ಟೆ ಬೇರೆ ಕಡೆ ದುಡ್ಡು ಮಾಡಿದ್ದಾರೆ ಅಂತ ಮೊದಲ ಹೇಳ್ದವ್ರು 200 ಕೆರೆ 200 ಕೆರೆಗಳು ತರ್ತೀನಿ ನಾ ತಂದು ಎಲೆಕ್ಷನ್ಗಿಂತ ಪೈಲೆ ಹೇಳಿ ಒಂದೊಂದು ಕೆರೆ ತಂದಿಲ್ಲ ಅವರು. ನಾವು ತಂದಿದ್ದ ಕೆರೆಗಳನ್ನ ಇಟ್ಟು ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ, ಚೇಂಜ್ ಮಾಡಿದಾರ. ಅದಕ್ಕೆ ಇವರೆಲ್ಲರೂ ನಮ್ಮ ರೈತರ ಪರಿಹಾರನೂ ಸಿಕ್ಕಿಲ್ಲ, ಕೆರೆನೂ ಆಗಲಾಗ್ಯದ. ಅದಕ್ಕೆ ತಮ್ಮ ಮುಖಾಂತರ ತಿಳಿಸಿ ಇವತ್ತ 5 ಕೋಟಿ 125 ಎಕರೆ 125 ಎಕರೆ 27 ಎಕರೆ ಅದ್ರ ಸಲುವಾಗಿ ಇವತ್ತು ಅವರಿಗೆ ಪರಿಹಾರನೂ ಸಿಕ್ಕಿಲ್ಲ. ಇವತ್ತು ಬೇರೆ ಎಲ್ಲ ಚೇಂಜ್ ಮಾಡಿದಾರ. ಅದಕ್ಕೆ ಕೆರೆನೇ ಆಗ್ಬೇಕು ಅಂಬೋದು ಇವ್ರ ಉದ್ದೇಶ. ಇನ್ನು ಕೆರೆ ಆಗ್ಬೇಕು. ನಮ್ಮ ಸ್ಟ್ಯಾಂಡ್ ಏನದ ಎಲ್ಲೆಲ್ಲಿ ನಾವು ಕೆರೆ ಇಟ್ಕೊಂಡ್ ಬಂದಿದ್ದು, ಇವತ್ತು ನಾಳೆ ಊರಿಗೆ ಉಪಯೋಗ ಆಗಂತ ರೈತರಿಗೆ ಉಪಯೋಗ ಆಗಂತ ಕೆರೆಗಳೇ ಮೇನ್. ಈ ಅಣೆಕಟ್ಟದಾಗ ಏನಿಲ್ಲ, ಬ್ಯಾಸಿಗ್ಯಾಗ 1 ಇಂಚ್ ನೀರ್ನ ಇದು 1 ಲೀಟರ್ ನೀರ್ನು ಸಿಗಲ್ಲ ಅಲ್ಲಿ. ಅದೇ ಈಗ ತಮ್ಮ ಮುಖಾಂತರ ತಿಳಿಸಿ ಮುಂದಿನ ವಿಚಾರ ಮಾಡಿ BR ಪಾಟೀಲ್ ಮನೆ ಎದುರೇ ಹೋರಾಟ ಮಾಡ್ಬೇಕು ಅಂತ ಹೇಳ್ತಿದ್ರು ನಿರ್ಣಯ ಮಾಡ್ತೀವಿ. ಆಳಂದ ಮತಕ್ಷೇತ್ರದಾಗ ನಾನು MLA ಇದ್ದಾಗ ಸುಮಾರು 5 ಕೆರೆಗಳು ನಾನು ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದಿದ್ದ. 1 ಕೌಲ್ಗ, 2ನೇ ತಡ್ಕಲ, 3ನೇ ಒಳವಂಡವಾಡಿ, 4ನೇ ಕಡ್ಗಂಚಿ, 5ನೇ ಕೋತನಿಪ್ಪರ್ಗ. ಅದರಲ್ಲಿ ಕಡ್ಗಂಚಿ ಕಂಪ್ಲೀಟ್ ಆಗ್ಯದ, ಕೋತನಿಪ್ಪರ್ಗ ಕಂಪ್ಲೀಟ್ ಆಗ್ಯದ, ತಡ್ಕಲ್ ಕಂಪ್ಲೀಟ್ ಆಗ್ಯದ. ಇನ್ನು 2 ಏನು ಒಳವಂಡವಾಡಿದ 10 ಕೋಟಿ ರೂಪಾಯಿದು, ಕೌಲ್ಗದು ಸುಮಾರು 16 ಕೋಟಿ ಮ್ಯಾಲ ಒಂದು 2 ಚೇಂಜ್ ಮಾಡ್ಕೇಸಿಂದ ಬೇರೆ ಕೆಲಸ ಶಿರ್ಪುರ್ ಮಾದರಿ ಅಂತಂದ್ಕೇಸಿಂದ ಬೇರೆ ಕೆಲಸ ತೊಂದಿದ್ದಾರೆ BR ಪಾಟೀಲ್ರು. ಇವರು ಏನತ್ತಾರ, ನಾವು ಕೆರೆ ಆಗ್ತದಂದ್ರೆ ಪರಿಹಾರ ಬರ್ಲಾರ್ದೆ ನಾವು ಹೊಲಗಳು ಕೊಟ್ಟಿದ್ದೆವು. ಅಲ್ಲಿ ಈಗ ಗ್ರೌಂಡ್ ಲೆವೆಲ್ ಕೆಲಸ ಆಗ್ಯದ, ಈಗ ಪಾಯ ತುಂಬಿ ಗ್ರೌಂಡ್ ಲೆವೆಲ್ ಬಂದದ. ಈಗ ಅದು ಮುಂದೆ BR ಪಾಟೀಲ್ರು ಚೇಂಜ್ ಮಾಡಿ ಬೇರೆ ಕೆಲಸಗಳು ತೊಂದಿದ್ದಾರೆ. ಅದಕ್ಕೆ ಇವರು ಹೊಲಗಳೇನು ಕೊಟ್ಟಾರ, ಅಲ್ಲಿ ಇದ್ದಂಥ ಗಿಡಗಳು ಕಡಿದಾರ, ಅಲ್ಲಿ ಇದ್ದಂಥ ಬಾವಿಗಳು ಮುಚ್ಚಿದಾರ, ಅಲ್ಲಿ ಏನೋ ಈಗ ಬೆಳಿಲಿಕ್ಕೆ ಬರ್ಲಾರ್ದಂಗೆ ಆಗ್ಯದ ಈಗ. ಅದಕ್ಕೆ ಏನತ್ತಾರ, ಅಲ್ಲಿ ಕೆರೆನೇ ಆಗಬೇಕು, ಕೆರೆ ಯಾಕೆ ಚೇಂಜ್ ಮಾಡಿರಿ ಅಂತನ್ಕೇಸಿಂದ ಇವತ್ತು ಅವ್ರಿಗೆ ಪರಿಹಾರನೂ ಬಂದಿಲ್ಲ. ಸುಮಾರು 5 ಕೋಟಿ ಕೊಟ್ರೆ ಅವ್ರಿಗೆ ಪರಿಹಾರ ಹೋಗ್ತದ. ಚೇಂಜ್ ಬೇರೆ ಬೇರೆ ಕಡೆ ತೊಂದ್ರೆ ಅಲ್ಲಿ ಬರೇ ಒಂದು ಅಣೆಕಟ್ಟು 1.5 ಕೋಟಿ ರೂಪಾಯಿದ 2 ಕೋಟಿ ರೂಪಾಯಿದು ಅಣೆಕಟ್ಟು ಇಟ್ಟರ. ಈ ಶಿರ್ಪುರ್ ಮಾದರಿ ಏನು ಹೇಳ್ತಾರಲ್ಲ BR ಪಾಟೀಲ್ರು, ಅದು ಏನಿಲ್ಲ, ಹಳ್ಳ 2-3 ದಿವಸ JCB ಹಚ್ಕೇಸಿಂದ ಹಳ್ಳ ಸುಲಿಯೋದು, ನೀರು ಹೋಗ್ತವೆ, ಎಲ್ಲರೂ ಒಂದು ಅಣೆಕಟ್ಟು ಕಟ್ಟೋದು. ಅಣೆಕಟ್ಟದಾಗ ಎಷ್ಟು ನೀರು ನಿಂದಿರ್ತೋ, ಬೇಸಿಗೆಗಂತೂ ನೀರೇ ನಿಂದ್ರಲ್ಲ. ಈಗ ರೈತರಿಗೆ ಬೇಕಾಗಿದ್ದು ಬೇಸಿಗೆಗೆ ನೀರಾವರಿ. ಇವತ್ತು ಕೆರೆ ಇದ್ರೆ 3-4 ಹಳ್ಳಿಗೆ ಉಪಯೋಗ ಆಗ್ತಿತ್ತು. ತಂಬಾಕೋಡಿಗೆ ಆಗ್ತಿತ್ತು, ತಡ್ಕಲ್ಕ ಆಗ್ತಿತ್ತು, ಕಣಮಸ್ಕ ಆಗ್ತಿತ್ತು, ಇವತ್ತು ದೇಗಾಂವ್ಕ ಆಗ್ತಿತ್ತು. ಇಷ್ಟು ಊರಿಗೆ ಉಪಯೋಗ ಆಗದಂಥ ಒಂದು ಕೆರೆ ಇವತ್ತು ಕ್ಯಾನ್ಸಲ್ ಮಾಡಿ ಒಂದು ಅಣೆಕಟ್ಟು ಇಟ್ಟರು ಅಲ್ಲಿ ಅಷ್ಟೇ. ಅದಕ್ಕೆ ಈಗ ಅಲ್ಲಿ ಆರ್ ಕೆ ಪಾಟೀಲ್ ಆ ಊರಿಗೆ ಹೋಗಿ ಕೆಸಿಂದಾಗ ಇಲ್ಲ ಕೆರೆ ಬೇಡ, ಅದೇನು ಆಗಲ್ಲ ಬಿಡಲ್ಲ, ಒಂದು ಅಣೆಕಟ್ಟು ಇಡ್ತೀನಿ ಅಂತ ಹೇಳಿ ದುಡ್ಡೆಲ್ಲ ಬೇರೆ ಕಡೆ ಇದು ಮಾಡಿದ್ದಾರೆ. ಈ ಕೌಲ್ಗದನ್ನು ಕೂಡ ಅಟ್ಟೆ ಬೇರೆ ಕಡೆ ದುಡ್ಡು ಮಾಡಿದ್ದಾರೆ ಅಂತ ಮೊದಲ ಹೇಳ್ದವ್ರು. 200 ಕೆರೆ 200 ಕೆರೆಗಳು ತರ್ತೀನಿ ನಾ ತಂದು ಎಲೆಕ್ಷನ್ಗಿಂತ ಪೈಲೆ ಹೇಳಿ ಒಂದೊಂದು ಕೆರೆ ತಂದಿಲ್ಲ ಅವರು. ನಾವು ತಂದಿದ್ದ ಕೆರೆಗಳನ್ನ ಇಟ್ಟು ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ, ಚೇಂಜ್ ಮಾಡಿದಾರ. ಅದಕ್ಕೆ ಇವರೆಲ್ಲರೂ ನಮ್ಮ ರೈತರ ಪರಿಹಾರನೂ ಸಿಕ್ಕಿಲ್ಲ, ಕೆರೆನೂ ಆಗಲಾಗ್ಯದ. ಅದಕ್ಕೆ ತಮ್ಮ ಮುಖಾಂತರ ತಿಳಿಸಿ ಇವತ್ತ 5 ಕೋಟಿ 125 ಎಕರೆ 125 ಎಕರೆ 27 ಎಕರೆ ಅದ್ರ ಸಲುವಾಗಿ ಇವತ್ತು ಅವರಿಗೆ ಪರಿಹಾರನೂ ಸಿಕ್ಕಿಲ್ಲ. ಇವತ್ತು ಬೇರೆ ಎಲ್ಲ ಚೇಂಜ್ ಮಾಡಿದಾರ. ಅದಕ್ಕೆ ಕೆರೆನೇ ಆಗ್ಬೇಕು ಅಂಬೋದು ಇವ್ರ ಉದ್ದೇಶ. ಇನ್ನು ಕೆರೆ ಆಗ್ಬೇಕು. ನಮ್ಮ ಸ್ಟ್ಯಾಂಡ್ ಏನದ ಎಲ್ಲೆಲ್ಲಿ ನಾವು ಕೆರೆ ಇಟ್ಕೊಂಡ್ ಬಂದಿದ್ದು, ಇವತ್ತು ನಾಳೆ ಊರಿಗೆ ಉಪಯೋಗ ಆಗಂತ ರೈತರಿಗೆ ಉಪಯೋಗ ಆಗಂತ ಕೆರೆಗಳೇ ಮೇನ್. ಈ ಅಣೆಕಟ್ಟದಾಗ ಏನಿಲ್ಲ, ಬ್ಯಾಸಿಗ್ಯಾಗ 1 ಇಂಚ್ ನೀರ್ನ ಇದು 1 ಲೀಟರ್ ನೀರ್ನು ಸಿಗಲ್ಲ ಅಲ್ಲಿ. ಅದೇ ಈಗ ತಮ್ಮ ಮುಖಾಂತರ ತಿಳಿಸಿ ಮುಂದಿನ ವಿಚಾರ ಮಾಡಿ BR ಪಾಟೀಲ್ ಮನೆ ಎದುರೇ ಹೋರಾಟ ಮಾಡ್ಬೇಕು ಅಂತ ಹೇಳ್ತಿದ್ರು ನಿರ್ಣಯ ಮಾಡ್ತೀವಿ.